ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 31ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗ. ಇದು ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ 7ನೆಯ ಅಧ್ಯಾಯವು. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯೈ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಕೃಷ್ಣನು ಹೇಳುವನು, ಪಾರ್ಥ, ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ನನ್ನನ್ನೇ ಮರೆಹೊಕ್ಕು ಮನಃಶಾಂತಿ ಹೇತುವಾದ ಯೋಗವನ್ನು ಅಭ್ಯಸಿಸಿ ನಿಸ್ಸಂಶಯವಾಗಿಯೂ ಪೂರ್ಣವಾಗಿಯೂ ನನ್ನನ್ನು ಹೇಗೆ ತಿಳಿಯಬಹುದೋ ಅಂತಹ ಮಾರ್ಗವನ್ನು ತಿಳಿಸುವೆನು ಕೇಳು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ತಿಳಿದ ಮೇಲೆ ತಿಳಿಯಬೇಕಾದುದು ಬೇರೊಂದು ಇರುವುದಿಲ್ಲವೋ ಅಂತಹ ಆತ್ಮಜ್ಞಾನದೊಡಗೂಡಿದ ನನ್ನ ವಿಷಯವಾದ ಪರಮಾತ್ಮ ಜ್ಞಾನವನ್ನು ನಾನು ನಿನಗೆ ತಿಳಿಸುವೆನು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯರಲ್ಲಿ 1000ಕ್ಕೊಬ್ಬನು ಮಾತ್ರವೇ ಆ ಜ್ಞಾನ ಸಿದ್ಧಿಗೆ ಯತ್ನಿಸುವನು. ಹಾಗೆ ಯತ್ನಿಸಿದವರಲ್ಲಿಯೂ 1000ಕ್ಕೊಬ್ಬನೇ ನನ್ನನ್ನು ವಾಸ್ತವ ಸ್ಥಿತಿಯಿಂದ ತಿಳಿಯಬಲ್ಲನು. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರಗಳೆಂಬ 8 ಭೇದಗಳಿಂದ ಕಾಣುವ ಪ್ರಕೃತಿಯು ನನ್ನದೇ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಈ ಅಚೇತನ ಪ್ರಕೃತಿಗಿಂತಲೂ ಉತ್ತಮವಾದ ಜೀವವೆಂಬ ಬೇರೆ ಪ್ರಕೃತಿಯುಂಟು. ಅದರಿಂದ ಈ ಪ್ರಪಂಚವೆಲ್ಲವೂ ವ್ಯಾಪ್ತವಾಗಿ ಅದರಿಂದಲೇ ಧರಿಸಲ್ಪಡುತ್ತಿರುವುದು. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಸಮಸ್ತ ಭೂತಗಳು ಮೇಲೆ ಹೇಳಿದ 2 ಬಗೆಯ ಪ್ರಕೃತಿಗಳಿಂದಲೇ ಉಂಟಾಗುವುದೆಂದು ತಿಳಿ. ಆ ಪ್ರಕೃತಿಯ ಮೂಲಕವಾಗಿ ಈ ಸಮಸ್ತ ಜಗತ್ತಿನ ಉತ್ಪತ್ತಿಗೂ ನಾಶಕ್ಕೂ ಕಾರಣವಾಗಿರತಕ್ಕವನು ನಾನೇ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಧನಂಜಯ, ನನಗಿಂತಲೂ ಮೇಲಾದುದು ಬೇರೆ ಯಾವುದೂ ಇಲ್ಲ. ಒಂದೇ ನೂಲಿನಲ್ಲಿ ಪೋಣಿಸಲ್ಪಟ್ಟ ಮುತ್ತಿನ ಮಣಿಗಳಂತೆ ಈ ಸಮಸ್ತ ಪ್ರಪಂಚವು ನನ್ನಲ್ಲಿಯೇ ತಗುಲಿಕೊಂಡಿರುವುದು. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷೋ. ಕೌಂತೇಯ, ನೀರಿನಲ್ಲಿರುವ ರಸವು ಅಂದರೆ ರುಚಿಯು ನಾನೇ. ಚಂದ್ರ ಸೂರ್ಯನಲ್ಲಿರುವ ಪ್ರಭೆಯು ನಾನೇ. ಸಮಸ್ತ ವೇದಗಳಲ್ಲಿ ಪ್ರಣವವು ಅಂದರೆ ಓಂಕಾರವು, ಆಕಾಶದಲ್ಲಿ ಶಬ್ದವು, ಮನುಷ್ಯರಲ್ಲಿ ಪುರುಷ ಸ್ವಭಾವವು ನಾನೇ.
पुण्यो गन्धः पृथिव्याञ्च तेजश्चास्मि विभावसौ जीवनं सर्वभूतेषु तपಶ್ಚಾಸ್ಮಿ ತಪಸ್ವಿಷು. ಭೂಮಿಯಲ್ಲಿರುವ ಪವಿತ್ರವಾದ ಗಂಧವು, ಅಗ್ನಿಯಲ್ಲಿರುವ ತೇಜಸ್ಸು ನಾನೇ ಆಗಿರುವೆನು. ಸಮಸ್ತ ಭೂತಗಳಲ್ಲಿರುವ ಜೀವವು, ತಪಸ್ವಿಗಳಲ್ಲಿರುವ ತಪಸ್ಸು ನಾನೇ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಪಾರ್ಥ, ಅನಾದಿಯಾದ ನನ್ನನ್ನೇ ಸಮಸ್ತ ಭೂತಗಳಿಗೂ ಬೀಜವೆಂದು, ಅಂದರೆ ಮೂಲ ಕಾರಣವೆಂದು ತಿಳಿ. ಬುದ್ಧಿವಂತರಲ್ಲಿರುವ ಬುದ್ಧಿಯು, ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನೇ ಆಗಿರುವೆನು. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಓ ಭರತ ಶ್ರೇಷ್ಠ, ಬುದ್ಧಿವಂತರಲ್ಲಿ ಆಸೆಯಿಂದಲೂ ಕಾಮದಿಂದಲೂ ಬಿಡಲ್ಪಟ್ಟ ಬಲವು ನಾನೇ. ಪ್ರಾಣಿಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಆಶೆಯು ನಾನೇ ಆಗಿರುವೆನು. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸತ್ವಗುಣ ಸಂಬಂಧವಾದ ಶಮ ದಮಾದಿಗಳು, ರಜೋಗುಣದಿಂದಾಗುವ ಹರ್ಷಾದಿಗಳು, ತಮೋಗುಣದಿಂದ ಹುಟ್ಟುವ ಶೋಕ ಮೋಹಾದಿಗಳು ನನ್ನಿಂದಲೇ ಉಂಟಾದುವೆಂದು ತಿಳಿ. ಆದರೆ ಅವು ನನ್ನ ಅಧೀನದಲ್ಲಿದೆಯೇ ಹೊರತು, ನನ್ನ ಅಧೀನದಲ್ಲಿವೆಯೇ ಹೊರತು ನಾನು ಅವುಗಳ ಅಧೀನವಲ್ಲ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಮೇಲೆ ಹೇಳಿದ ಸತ್ವ, ರಜಸ್, ತಮಸ್ಸುಗಳೆಂಬ ಮೂರು ಗುಣಗಳುಳ್ಳ ವಸ್ತುಗಳಿಂದಲೇ ಸಮಸ್ತ ಜಗತ್ತು ಮೋಹಗೊಂಡು ಈ ಮೂರು ಗುಣಗಳಿಗಿಂತಲೂ ವಿಲಕ್ಷಣವಾದ ಮತ್ತು ನಾಶರಹಿತನಾದ ನನ್ನನ್ನು ತಿಳಿಯಲಾರದಿರುವವು. ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದಿವ್ಯ ಶಕ್ತಿಯುಳ್ಳ ಮತ್ತು ಆ ಮೂರು ಗುಣಗಳಿಂದ ಏರ್ಪಟ್ಟ ನನ್ನ ಸಂಕಲ್ಪ ರೂಪವಾದ ಈ ಮಾಯೆಯನ್ನು ಅತಿಕ್ರಮಿಸಲು ಯೋಗಿಗಳಿಗೂ ಸಾಧ್ಯವಿಲ್ಲ. ನನ್ನನ್ನೇ ಯಾರು ಶರಣು ಹೊಂದುವರೋ ಅವರು ಮಾತ್ರವೇ ಆ ಮಾಯೆಯನ್ನು ದಾಟಬಲ್ಲರು. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಪಾಪ ಮಾಡಿದವರು, ಮೂಢರು, ಮಾಯೆಯಿಂದ ಕೆಟ್ಟು ಹೋದ ಜ್ಞಾನವುಳ್ಳವರು, ಸುಳ್ಳು, ದ್ವೇಷ, ಹಿಂಸೆ ಮೊದಲಾದ ಅಸುರ ಸ್ವಭಾವವುಳ್ಳವರು ಆದ ನೀಚ ಜನರು ನನ್ನನ್ನು ಎಂದಿಗೂ ಹೊಂದಲಾರರು. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಕಷ್ಟದಲ್ಲಿ ಸಿಕ್ಕಿದವನು, ಆತ್ಮಸ್ವರೂಪ ಜ್ಞಾನವನ್ನು ಬಯಸುವವನು, ಧರ್ಮ ಸಾಧನವಾದ ಧನವನ್ನು ಕೋರುವವನು, ಬ್ರಹ್ಮಜ್ಞಾನಿ ಎಂಬ ಈ ನಾಲ್ಕು ಬಗೆಯ ಪುಣ್ಯಶಾಲಿಗಳಾದ ಜನರು ನನ್ನನ್ನು ಉಪಾಸಿಸುವರು. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಈ ನಾಲ್ವರಲ್ಲಿ ಸ್ಥಿರ ಮನಸ್ಸುಳ್ಳವನು, ಭಕ್ತಿಯೊಂದನ್ನೇ ದೃಢವಾಗಿ ಹಿಡಿದವನು ಆದ ಜ್ಞಾನಿಯೇ ಶ್ರೇಷ್ಠನೆನಿಸುವನು. ಅಂತಹ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನು. ಆ ಜ್ಞಾನಿಯು ನನಗೆ ಅತ್ಯಂತ ಪ್ರೇಮಪಾತ್ರನು.
उदाराः सर्व एवैते ज्ञानी त्वात्म्यैव मे मतम् अस्थितः स हि युक्तात्मा मामेवानुत्तमं गतिम्. ಮೇಲೆ ಹೇಳಿದ ನಾಲ್ವರು ಉತ್ತಮರೇ, ಆದರೂ ಇವರಲ್ಲಿ ಜ್ಞಾನಿಯಾದವನು ನನಗೆ ಆತ್ಮವೇ ಎಂದು ನಾನು ಭಾವಿಸುವೆನು. ಏಕೆಂದರೆ ಅವನು ಮನಸ್ಸನ್ನು ನಿಗ್ರಹಿಸಿದವನಾಗಿ ನಾನೇ ತನಗೆ ಉತ್ತಮ ಗತಿಯೆಂದು ನಂಬಿರುವನು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಅನೇಕ ಜನ್ಮಗಳ ಕೊನೆಯಲ್ಲಿ ಜ್ಞಾನ ಸಿದ್ಧಿಯನ್ನು ಹೊಂದಿದವನೇ ನನ್ನನ್ನು ಪಡೆಯುವನು. ವಾಸುದೇವನೇ ಸಮಸ್ತವೂ ಎಂದು ತಿಳಿದ ಅಂತಹ ಶುದ್ಧ ಮನಸ್ಸುಳ್ಳ ಮಹಾತ್ಮನು ಸಿಕ್ಕುವುದೇ ದುರ್ಲಭವು. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ವಿವೇಕ ಜ್ಞಾನವಿಲ್ಲದವರು ತಮ್ಮ ಪ್ರಕೃತಿಯಿಂದ ಪ್ರೇರಿಸಲ್ಪಟ್ಟು ಬೇರೆ ಬೇರೆ ಸುಖಗಳನ್ನು ಕೋರಿ ಬೇರೆ ಬೇರೆ ನಿಯಮಗಳನ್ನು ಹಿಡಿದು ಬೇರೆ ಬೇರೆ ದೇವತೆಗಳನ್ನು ಭಜಿಸುವರು. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವನು ಯಾವ ಯಾವ ಮೂರ್ತಿಯಲ್ಲಿ ಭಕ್ತಿವುಳ್ಳವನಾಗಿ ಶ್ರದ್ಧೆಯಿಂದ ಪೂಜಿಸಲು ಅಪೇಕ್ಷಿಸುವನೋ ಅವನವನಿಗೆ ಅದೇ ಶ್ರದ್ಧೆಯನ್ನೇ ನಾನು ಸ್ಥಿರವಾಗಿ ನೆಲೆಗೊಳಿಸುವೆನು. ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಅವನು ಆ ಶ್ರದ್ಧೆಯಿಂದಲೇ ಆಯಾ ದೇವತೆಗಳನ್ನು ಆರಾಧಿಸಲು ಯತ್ನಿಸುವನು. ಆಯಾ ಆರಾಧನೆಗಳಿಂದ ಅವನಿಗೆ ಕೋರಿದ ಕೋರಿಕೆಗಳನ್ನು ಕೊಟ್ಟು ಅವನನ್ನು ಕೃತಾರ್ಥನನ್ನಾಗಿ ಮಾಡುವವನು ನಾನೇ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಆದರೆ ಅಲ್ಪ ಸಂತೋಷಿಗಳಾದ ಜನರಿಗೆ ಲಭಿಸುವ ಫಲವು ಅಲ್ಪವೇ. ಏಕೆಂದರೆ ನನ್ನ ಅಂಶಭೂತರಾದ ದೇವತೆಗಳನ್ನು ಯಾಗಾದಿಗಳಿಂದ ಪೂಜಿಸತಕ್ಕವರು ಆ ದೇವತೆಗಳನ್ನೇ ಹೊಂದುವರು. ನನ್ನ ಭಕ್ತರು ನನ್ನನ್ನೇ ಹೊಂದುವರು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಮಜಾನಂತಃ ಮಮಾವ್ಯಯಮನುತ್ತಮಂ. ಬುದ್ಧಿ ಇಲ್ಲದವನು ಎಂದೆಂದಿಗೂ ನಾಶವಿಲ್ಲದ ಮತ್ತು ಇದಕ್ಕಿಂತಲೂ ಉತ್ತಮವಿಲ್ಲದ ನನ್ನ ಪರಸ್ವರೂಪವನ್ನು ತಿಳಿಯದೆ ನನ್ನನ್ನು ಈಗಲೇ ಈ ಆಕಾರವನ್ನು ತಾಳಿದವನೆಂದು ತಿಳಿಯುವರು. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನನ್ನ ಸಂಕಲ್ಪವೆಂಬ ಯೋಗಮಾಯೆಯಿಂದಲೇ ನನ್ನ ರೂಪವನ್ನು ಮರೆಸಿಕೊಂಡು ಬಂದಿರುವ ನಾನು ಯಾರಿಗೂ ಸುಲಭವಾಗಿ ಗೋಚರನಲ್ಲ. ಅಜ್ಞಾನದಲ್ಲಿ ಬಿದ್ದ ಲೋಕವು ನಾನು ಜನನ ಮರಣಗಳಿಲ್ಲದವನೆಂದು ತಿಳಿಯಲಾರದು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ, ನಾನು ಹಿಂದೆ ನಡೆದುದು, ಈಗ ನಡೆಯುತ್ತಿರುವುದು, ಮುಂದೆ ನಡೆಯತಕ್ಕದ್ದು ಇವನ್ನೆಲ್ಲ ತಿಳಿಯಬಲ್ಲವನು. ನನ್ನನ್ನು ಮಾತ್ರ ಯಾರೂ ತಿಳಿಯಲಾರರು. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಓ ಭಾರತ,
ಇಚ್ಛಾದ್ವೇಷಗಳಿಂದ ಹುಟ್ಟುವ ಸುಖ ದುಃಖಾದಿ ದ್ವಂದ್ವ ರೂಪಗಳಾದ ಅಜ್ಞಾನದಿಂದ ಸೃಷ್ಟಿಯಲ್ಲಿಯೇ ಸಮಸ್ತ ಪ್ರಾಣಿಗಳು ಮೋಹಕ್ಕೀಡಾಗಿ ಹುಟ್ಟುವವು. येषां त्वन्तगतं पापं जनानां पुण्यकर्मणां ते द्वन्द्वमोहनिर्मुक्ताः भजन्ते मां दृढव्रताः. ಯಾರಿಗೆ ಪುಣ್ಯ ಕಾರ್ಯಗಳಿಂದ ಪಾಪಗಳೆಲ್ಲ ಕ್ಷೀಣಿಸಿ ನನ್ನಲ್ಲಿ ಭಕ್ತಿ ಹುಟ್ಟುವುದೋ ಅಂಥವರು ಆ ದ್ವಂದ್ವ ಮೋಹದಿಂದ ಬಿಡಲ್ಪಟ್ಟು ದೃಢವ್ರತವುಳ್ಳವರಾಗಿ ನನ್ನನ್ನು ಹೊಂದುವರು. जरामरणमोक्षाय मामाश्रित्य यतन्ति ये ते ब्रह्म तद्विदुः कृत्स्नम् अध्यात्मं च कर्म चाखिलम्. ಯಾರು ಜರ ಮರಣಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಯತ್ನಿಸುವರೋ ಅವರೇ ಆ ಬ್ರಹ್ಮಸ್ವರೂಪವನ್ನು ತಿಳಿಯಬಲ್ಲರು, ಅಧ್ಯಾತ್ಮ ಸ್ವರೂಪವನ್ನು ತಿಳಿಯುವರು, ಕರ್ಮ ಗತಿಯನ್ನು ತಿಳಿಯುವರು. साधिभूताधिदैवं मां साधियज्ञं च ये विदुः प्रयाणकालेऽपि च मां ते विधुर्युक्तचेतनः. ಯಾರು ಪ್ರಕೃತಿ ಪರಿಣಾಮವೆನಿಸಿಕೊಂಡ ಅಧಿ ಅಧಿಭೂತಕ್ಕೂ ಭೋಕ್ತೃತ್ವವೆಂಬ ಅಧಿದೈವಕ್ಕೂ ಕರ್ಮ ಸಂಬಂಧವೆಂಬ ಅಧಿಯಜ್ಞಕ್ಕೂ ಇವೆಲ್ಲಕ್ಕೂ ನನ್ನನ್ನೇ ಆಧಾರನನ್ನಾಗಿ ತಿಳಿಯುವರೋ ಅಂತಹ ಯೋಗಿಗಳು ಮರಣದಲ್ಲಿಯೂ ನನ್ನನ್ನು ಮರೆಯುವುದಿಲ್ಲ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಇದು ಭಗವದ್ಗೀತೆಯಲ್ಲಿ ವಿಜ್ಞಾನ ಯೋಗವೆಂಬ 7ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 31ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.